ನಮಸ್ಕಾರ ಸ್ನೇಹಿತರೆ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ. ಸಿದ್ದರಾಮಯ್ಯನವರು ಇದನ್ನು ಪ್ರಶ್ನಿಸಿ ಕಾನೂನು ಹೋರಾಟ ಶುರು ಮಾಡಿದ್ರು. ಹೈಕೋರ್ಟ್ ನಲ್ಲಿ ಅವರಿಗೆ 10 ದಿನ ರಿಲೀಫ್ ಸಹ ಸಿಕ್ಕಿತ್ತು. ಒಂದು ಮಾತಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ. ಸದ್ಯ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. 29ನೇ ತಾರೀಕು ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. 29ನೇ ತಾರೀಕಿನವರೆಗೂ ಯಾವುದೇ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ. 29ನೇ ತಾರೀಕು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೈಕೋರ್ಟ್ ನ ನ್ಯಾಯಮೂರ್ತಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ರು. ಸ್ನೇಹಿತರೆ, ನೀವು ನಂಬಿ ಬಿಡಿ, ಮೂಡ ಪ್ರಕರಣದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಸಿಲುಕಿ ಹಾಕಿಕೊಂಡ್ರು, ಈಗ ಕಾಂಗ್ರೆಸ್ ನಲ್ಲಿ ಅವರದ್ದೇ ಸಂಪುಟದ ಸಚಿವರುಗಳು ಸೇರಿದಂತೆ ಕಾಂಗ್ರೆಸ್ನ ಹಾಲಿ ಮಾಜಿ ನಾಯಕರು ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಕೆಳಗಿಳಿಸೋದಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ತಯಾರಿಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ ತೆರೆಮರೆಯಲ್ಲಿ ನಾಯಕತ್ವ ಬದಲಾವಣೆಗೆ ಬೇಕಾಗಿರುವ ಎಲ್ಲ ಸಂಚುಗಳು ನಡೀತಾ ಇದೆ. ನೀವು ಕೇಳ್ಬೋದು, ಸಂಪುಟದ ಸಚಿವರು, ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ಹೈಕಮಾಂಡ್ ನಾಯಕರು ಒತ್ತಟ್ಟಿಗೆ ಸಿದ್ದರಾಮಯ್ಯನವರಿಗೆ ಒಕ್ಕೊರಲಿನ ಬೆಂಬಲನ ಸೂಚಿಸಿದಾರಲ್ಲ, ಇನ್ನು ಏನ್ ಬೇಕು ಸಿದ್ದರಾಮಯ್ಯನವರಿಗೆ ಅಂತ. ಸ್ನೇಹಿತರೆ, ಇದು ರಾಜಕಾರಣ. ಇಲ್ಲಿ ಅವಕಾಶವಾದಿತನ ಎಲ್ಲ ರಾಜಕಾರಣಿಗಳು ಬಳಸ್ಕೊಳ್ತಾರೆ. ಅಕಸ್ಮಾತ್ ಏನಾದ್ರೂ ಸಿದ್ದರಾಮಯ್ಯ ಅವರ ಪರ ಬಂದ್ರೆ, ಕೋರ್ಟ್ ನಲ್ಲಿ ತೀರ್ಪೇನಾದ್ರೂ ಸಿದ್ದು ಪರ ಬಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ತೆಗೆದುಕೊಳ್ಳೋದು ಅಂತ ಹೈಕಮಾಂಡ್ ಮತ್ತು ಹಾಲಿ ಸಚಿವರುಗಳು ಸಿದ್ದು ಬೆನ್ನಿಗೆ ನಿಂತಿದ್ದಾರೆ. ಅದೇ ಏನಾದ್ರೂ ಒಂದು ವೇಳೆ 29ನೇ ತಾರೀಕು ವ್ಯತಿರಿಕ್ತ ತೀರ್ಪು ಬಂತು ಅನ್ಕೊಳ್ಳಿ, ಅದರ ನೆಕ್ಸ್ಟ್ ಕ್ಷಣನೇ ರಿವರ್ಸ್ ಗೇರ್ ಹಾಕೋದು ಗ್ಯಾರಂಟಿ. ಸ್ನೇಹಿತರೆ, ಕಾಂಗ್ರೆಸ್ನ ಇತಿಹಾಸನ ತೆಗೆದುಕೊಂಡ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಹಿಂದೆ ಬಂಗಾರಪ್ಪನವರು, ದೇವರಾಜ್ ಅರಸು ಅವರು, ಧರ್ಮ್ ಸಿಂಗ್ ಅವರು, ವೀರೇಂದ್ರ ಪಾಟೀಲ್ ಅವರು ಅಧಿಕಾರದಿಂದ ಇಳಿದಾಗ ಅವರ ಜೊತೆ ಎಷ್ಟು ಜನ ಬೆಂಬಲಕ್ಕಿದ್ರು ನೀವೇ ಯೋಚನೆ ಮಾಡಿ. ಅಂದ್ರೆ ಎಲ್ಲಿಯವರೆಗೂ ಆ ನಾಯಕರಿಗೆ ಹೈಕಮಾಂಡ್ ಬೆಂಬಲ ಇರುತ್ತೋ ಅಲ್ಲಿಯವರೆಗೂ ಮಾತ್ರ ಸಿಎಂ. ಈಗ ಸದ್ಯ ಹೈಕಮಾಂಡ್ ಬೆಂಬಲ ಸಿದ್ದು ಬೆನ್ನಿಗಿದೆ. ಹಾಗಾಗಿ ಸಹಜವಾಗಿ ಸಚಿವರುಗಳು ಮತ್ತು ಶಾಸಕರು ಅವರ ಬೆನ್ನಿಗೆ ನಿಂತಿದ್ದಾರೆ. 29ನೇ ತಾರೀಕು ಬರುವ ತೀರ್ಪು ಸಿದ್ದು ಭವಿಷ್ಯನ ಹೆಚ್ಚು ಕಡಿಮೆ ನಿರ್ಧಾರ ಮಾಡುತ್ತೆ. ನೀವೇ ನೋಡಿ, ಇಷ್ಟೊಂದು ಅಖಂಡ ಬೆಂಬಲ ಸಿದ್ದರಾಮಯ್ಯನವರಿಗೆ ಇದ್ರೂ ಕೂಡ ಅಭದ್ರತೆ ಯಾಕೆ ಕಾಡ್ತಾ ಇದೆ ಅಂದ್ರೆ, ರಾಜಕೀಯವಾಗಿ ಕದ್ದು ಮುಚ್ಚಿ ಅವರ ವಿರುದ್ಧ ಈಗ ನಡೀತಾ ಇರತಕ್ಕಂತ ಮೀಟಿಂಗ್ಗಳು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಮೀಟ್ ಮಾಡಿ ಮಾತುಕತೆ ಸಹ ನಡೆಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸಹ ಒಂದು ಮಾತಾಡಿದ್ರು, ಅದು ನಿಮಗೂ ನೆನಪಿರಬಹುದು, ಅಧಿಕಾರ ಶಾಶ್ವತ ಅಲ್ಲ, ನಾನು ಇರುವವರೆಗೂ ಹಿಂದುಳಿದ ದಲಿತರ ಉದ್ಧಾರಕ್ಕಾಗಿ ಶ್ರಮ ವಹಿಸ್ತೇನೆ ಅಂತ. ಇದರ ಅರ್ಥ ಎಲ್ಲೋ ಒಂದು ಕಡೆ ನಾನು ಕುರ್ಚಿಗೆ ರಾಜೀನಾಮೆ ಕೊಡುವ ದಿನಗಳು ಹತ್ರ ಬರ್ತಾ ಇದೆ ಅಂತ ಸಿದ್ದರಾಮಯ್ಯನವರಿಗೆ ಅನ್ನಿಸಿದೆ. FIR ದಾಖಲಾದ ಮೇಲೆ ಅಧಿಕಾರದಲ್ಲಿ ಮುಂದುವರಿಯೋದಿಕ್ಕೆ ಆಗೋದಿಲ್ಲ ಅಂತ ಸಿದ್ದುಗೂ ಗೊತ್ತಾಗಿ ಹೋಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ದಿನಗಳು ಹತ್ತಿರ ಬಂದಿವೆ. ಹಾಗಾದ್ರೆ ಸಿಎಂ ಕುರ್ಚಿಗೆ ಫೈನಲ್ ಆಗುವ ಹೆಸರು ಯಾವುದಾಗಿರಬಹುದು? ಹಲವಾರು ಹೆಸರುಗಳಿವೆ ಲಿಸ್ಟ್ ಅಲ್ಲಿ. ಡಿ ಕೆ ಶಿವಕುಮಾರ್ ಅವರು ಫ್ರಂಟ್ ಲೈನರ್ ಆಗಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಹ ಇದ್ದಾರೆ. ಈ 4ರಲ್ಲಿ ಯಾರು ಸಿಎಂ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾನೀಗ ಹೇಳಿದಂತಹ ಸಿಎಂ ನ ಆಕಾಂಕ್ಷಿಗಳಲ್ಲಿ ಒಬ್ಬೊಬ್ಬರನ್ನೇ ಹೆಸರು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಅವರು ಸಿಎಂ ಆಗುವ ಚಾನ್ಸಸ್ ಎಷ್ಟಿದೆ ಅಂತ. ಸಿಎಂ ಡಿ ಕೆ ಶಿವಕುಮಾರ್, ನಾನೀಗಾಗ್ಲೇ ಹೇಳಿದೆ, ಇವರು ರೇಸ್ ನಲ್ಲಿ ಇರ್ತಕ್ಕಂತಹ ಗೆಲ್ಲುವ ಕುದುರೆ ಅಂತ ಹಲವಾರು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ? ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾ ಇರ್ತಕ್ಕಂಥದ್ದು ಹಗರಣಗಳ ಸುಳಿಯಲ್ಲಿ ಸಿಲುಕಿ ಕಾನೂನಿನ ಹೋರಾಟ ಮಾಡಬೇಕಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಸ್ಟೋರಿ ಭಿನ್ನವಾಗೇನೂ ಇಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿಬಿಐ ಮತ್ತು ಇಡಿ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಈಗಾಗಲೇ ಇಡಿ ಅವರು ಅವರನ್ನು ಇನ್ವೆಸ್ಟಿಗೇಷನ್ ಸಹ ಮಾಡಿಯಾಗಿದೆ. ಸಿಬಿಐ ಕುಣಿಕೆ ಸದ್ಯಕ್ಕೆ ತಪ್ಪಿರಬಹುದು, ತಮ್ಮದೇ ಸಂಸ್ಥೆ ಲೋಕಾಯುಕ್ತದಡಿ ವಿಚಾರಣೆಗಳನ್ನು ಎದುರಿಸ್ತಾ ಇರಬಹುದು. ಆದ್ರೆ ಆ ಕೇಸು ಕೋರ್ಟ್ ನಲ್ಲಿರೋದ್ರಿಂದ ಮತ್ತೆ ಸಿಬಿಐ ಪ್ರತ್ಯಕ್ಷ ಆದ್ರೂ ಆಗಬಹುದು. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಇರುವ ದೊಡ್ಡ ಅಡೆತಡೆ ಕಾನೂನು. ಭ್ರಷ್ಟಾಚಾರದ ಹಗರಣಗಳು ಅವರ ಮೇಲಿರೋದು. ಯಾವುದೇ ಕ್ಷಣದಲ್ಲಿ ಕೇಸ್ಗಳು ರಿಓಪನ್ ಆಗಬಹುದು ಅಥವಾ ತನಿಖೆ ಪ್ರಗತಿಗೆ ಬಂದು ಮತ್ತೆ ಕಾನೂನಿನ ಕುಣಿಕೆ ಡಿ ಕೆ ಶಿವಕುಮಾರ್ ಅವರ
ಕುತ್ತಿಗೆಗೆ ಸುತ್ತಿಕೊಂಡ್ರು ಯಾವುದೇ ಆಶ್ಚರ್ಯ ಇಲ್ಲ. ಇದು ಹೈಕಮಾಂಡ್ಗೂ ಸಹ ಗೊತ್ತಿದೆ. ನೀವು ಕೇಳ್ಬೋದು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕಾಯಕಲ್ಪ ಕಲ್ಪಿಸಿದಾರಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರೇ ವಹಿಸಿದ್ರು ಚುನಾವಣೆಗೂ ಮುಂಚೆ. ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದಿದೆಯಲ್ಲ ಅಂತ. ಹೌದು, ನಾಯಕತ್ವ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮೀರಿಸುವ ನಾಯಕರು ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿಲ್ಲ. ಆದರೆ ಕಾನೂನಿನ ಕಂಟಕ ಮುಂದೆ ಅವರಿಗೆ ಎದುರಾಗುವ ಎಲ್ಲ ಚಾನ್ಸಸ್ ಅವರ ಮೇಲಿರ್ತಕ್ಕಂತ ಕೇಸ್ ನಿಂದ ಇರೋದ್ರಿಂದ ಅವರ ಹಾದಿ ಸುಗಮ ಇಲ್ಲ. ಅವರನ್ನು ಹೈಕಮಾಂಡ್ ಪರಿಗಣನೆ ಮಾಡ್ತಾ ಇಲ್ಲ. ಸಹಜವಾಗಿ ಸಿದ್ದರಾಮಯ್ಯನವರೇನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲ್ಲ. ಅವರು ಹಾಕಲಿರ್ತಕ್ಕಂಥ ಫಸ್ಟ್ ಕಂಡೀಷನ್ನೇ ಡಿ ಕೆ ಯನ್ನು ಮುಖ್ಯಮಂತ್ರಿ ಮಾಡುವಂತಿಲ್ಲ ಅಂತ. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಈ ಕ್ಷಣಕ್ಕೆ ರೂಲ್ಡ್ ಔಟ್. ಇನ್ನ ಜಿ ಪರಮೇಶ್ವರ್ ಅವರು 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಇವರೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ. ಆದ್ರೆ ಅವರು MLA ಆಗಲಿಲ್ಲ, ಸೋತೋದ್ರು ಚುನಾವಣೆಯಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಈಗ ಮತ್ತೆ ಸಿಎಂ ಆಗುವ ಚಾನ್ಸಸ್ ಜಿ ಪರಮೇಶ್ವರ್ ಅವರಿಗೆ ಇದೆ ಅಂತ ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆದ್ರೂ ಇದು ಮೇಲ್ನೋಟಕ್ಕೆ ಸುಲಭ ಇದೆಯಾ? ಖಂಡಿತ ಇಲ್ಲ. ದಲಿತ ನಾಯಕನ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಟಾಲೆಸ್ಟ್ ಲೀಡರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗಾಗಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವರ ಮೊದಲ ಆದ್ಯತೆಯಾಗಿರುತ್ತೆ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ನೂತನ ಸಿಎಂ ಮಾಡುವ ಸಾಧ್ಯತೆಗಳನ್ನು ಈ ಕ್ಷಣಕ್ಕೆ ರೂಲ್ಡ್ ಔಟ್ ಮಾಡಬಹುದು. ಇನ್ನು ಸತೀಶ್ ಜಾರಕಿಹೊಳಿ ಇವರು ನಾಯಕ ಸಮುದಾಯಕ್ಕೆ ಸೇರ್ತಾರೆ. ನಾಯಕ ಸಮುದಾಯ ಸಹ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಇವರು ಸಹ ಸಿಎಂ ಕುರ್ಚಿಗೆ ಟವಲ್ ಹಾಸಿರೋರೇ ಆಗಿದ್ದಾರೆ. ಸಿದ್ದು ಬಣದಲ್ಲಿ ಗುರುತಿಸಿಕೊಳ್ತಾರೆ. ಇವರಿಗೆ ಸಿಎಂ ಆಗೋದಕ್ಕೆ ಅಡ್ಡಿ ಆತಂಕ ಏನಪ್ಪಾ ಅಂದ್ರೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ. ಒಂದು ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯನವರು ಅಡ್ಗಾಲ್ ಹಾಕೋದೇ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಅವರ ಬಣದಲ್ಲೇ ಗುರುತಿಸಿಕೊಳ್ತಾರೆ, ಸಿದ್ದರಾಮಯ್ಯ ಅವರ ಬಣದಲ್ಲಿ. ಹಾಗಾಗಿ ಸಹಜವಾಗಿ ಜಾರಕಿಹೊಳಿ ಸಿಎಂ ಆಗೋದಕ್ಕೂ ಸಹ ಡಿ ಕೆ ಶಿವಕುಮಾರ್ ಅಡ್ಡಗಾಲು ಹಾಕೋದು ಗ್ಯಾರಂಟಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಆಯ್ಕೆಯನ್ನು ಸಹ ಈ ಕ್ಷಣಕ್ಕೆ ರೂಲ್ಡ್ ಔಟ್ ಮಾಡಬಹುದು. ಇನ್ನು ಉಳಿದಿರ್ತಕ್ಕಂತ ಒಬ್ಬ ಅಭ್ಯರ್ಥಿ ನಾನು ಹೇಳ್ದೆ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಸ್ನೇಹಿತರೆ, ನೀವು ಸೂಕ್ಷ್ಮವಾಗಿ ಗಮನ ಕೊಟ್ಟು ಕಳೆದ ಕೆಲವು ವಾರಗಳ ರಾಜಕೀಯ ಸ್ಥಿತ್ಯಂತರಗಳನ್ನು ಗಮನಿಸಿದರೆ ನಿಮಗೆ ಸ್ಪಷ್ಟವಾಗಿ ಹೋಗುತ್ತೆ ಕಾಂಗ್ರೆಸ್ನ ನೂತನ ಸಿಎಂ ಯಾರಾಗಬಹುದು ಅಂತ. ನೀವೇ ನೋಡಿ, ಯಾವಾಗ ಸಿದ್ದರಾಮಯ್ಯ ಅವರ ಪ್ರಕರಣನ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ರು. ನಾನು ರಾಜ್ಯಪಾಲರ ಈ ಆದೇಶನ ಸರಿನೋ ತಪ್ಪೋ ಅಂತ ಈ ಕ್ಷಣಕ್ಕೆ ಹೇಳೋದಿಕ್ಕೆ ಹೋಗೋದಿಲ್ಲ, ಲಾಯರ್ಸ್ ನ ಕನ್ಸಲ್ಟ್ ಮಾಡ್ತೀನಿ, ಅದಾದ ಮೇಲೆ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದುನ ಸಪೋರ್ಟ್ ಮಾಡಿನೂ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಇಲ್ಲ, ನಾನು ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಇದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ಸಹ ಕೊಡ್ಲಿಲ್ಲ. ಇದರ ಅರ್ಥ ಸಿಎಂ ಕುರ್ಚಿಗೆ ಇಂಡೈರೆಕ್ಟ್ ಆಗಿ ಖರ್ಗೆ ಅವರು ಸಹ ಟವಲ್ ಆಗ್ತಾ ಇದ್ದಾರೆ ಅಂತಾನೆ ಆಯ್ತು. ಇಲ್ಲಿ ಖರ್ಗೆ ಅವರು ಸಹ ಯಾವ ಆಂಗಲ್ ನಿಂದ ನೋಡಿದ್ರು ನ್ಯೂಟ್ರಲ್ ಅಭ್ಯರ್ಥಿ ಅಂತ ಕಾಣ್ತಾರೆ. ನೀವೇ ನೋಡಿ, ಸಿದ್ದರಾಮಯ್ಯ ಅವರ ಬಣ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನು ಒಪ್ಪೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಬಣ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋದನ್ನು ಒಪ್ಪೋದಿಲ್ಲ. ಆದರೆ ಖರ್ಗೆ ಅವರ ವಿಚಾರಕ್ಕೆ ಬಂದಾಗ ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಟಾಲೆಸ್ಟ್ ಲೀಡರು. ಅವರನ್ನು ವಿರೋಧ ಮಾಡಿದ್ರೆ ದಲಿತ ಸಮುದಾಯನ ವಿರೋಧ ಮಾಡಿದಂತಾಗತ್ತೆ ಅನ್ನುವ ಹೆದರಿಕೆ, ಭಯ ಏನಾದ್ರೂ ಅನ್ನಿ ಅದು ಡಿ ಕೆ ಶಿವಕುಮಾರ್ ಅವರಲ್ಲೂ ಇದೆ, ಸಿದ್ದರಾಮಯ್ಯ ಅವರಲ್ಲೂ ಇದೆ. ಹಾಗಾಗಿ ಹೇಳಿದ್ದು ಹೈಕಮಾಂಡ್ ನ ಅಂತಿಮ ಆಯ್ಕೆ ಖರ್ಗೆ ಅವರೇ ಆಗಿದ್ದಾರೆ ನೂತನ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.